ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯಲ್ಲಿ ತಾವೇ ಮುಂದಿನ 5 ವರ್ಷ ಮುಂದುವರಿಯೋದು ಅನ್ನುವಂತ ಸ್ಪಷ್ಟನೆಯನ್ನ ಪದೇ ಪದೇ ರಿಪೀಟೆಡ್ಲಿ ಕೊಟ್ಟರೂ ಕೂಡ ತಮ್ಮ ಪ್ರಯತ್ನವನ್ನ ಉಪಮುಖ್ಯಮಂತ್ರಿಗಳು ನಿಲ್ಲಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಲಾಬಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಭಾಗವಾಗಿ ಸಿಎಂ ಆಪ್ತರ ವಿಶ್ವಾಸವನ್ನ ಗಳಿಸೋದಕ್ಕೆ ಡಿಸಿಎಂ ಡಿಕೆಶಿ ಸತತ ಪ್ರಯತ್ನ ಮಾಡ್ತಾ ಇದ್ದು, ತಡರಾತ್ರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ಆಗೋ ಅವಕಾಶ ಬಂದಿದೆ, ನಿಮ್ಮೆಲ್ಲರ ಸಹಕಾರ ನಂಗೆ ಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಅಂತ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿಮ್ಮ ಮಗನ ರಾಜಕೀಯ ಭವಿಷ್ಯದ ಜವಾಬ್ದಾರಿ ನಂದು, ಹೀಗಂತ ಹೇಳಿ ರಾಜಣ್ಣಗೆ ಭರವಸೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಸಾಧ್ಯವಾದಲ್ಲಿ ರಾಜೇಂದ್ರನನ್ನ ಮಂತ್ರಿ ಮಾಡೋದಾಗಿ ಅಭಯವನ್ನ ಕೂಡ ಕೊಟ್ಟಿದ್ದಾರೆ. ನನಗೆ ಸಹಕರಿಸಿ, ಹಿಂದೆ ಆಗಿದ್ದನ್ನೆಲ್ಲ ಮರ್ತು ಬಿಡಿ ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಅಂಡ್ ಈ ಸಂದರ್ಭದಲ್ಲಿ ಈ ಚರ್ಚೆಗೆ ರಾಜಣ್ಣ ಅವರು ಹೆಂಗೆ ರಿಯಾಕ್ಟ್ ಮಾಡಿದ್ರು ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಮಾತಿಗೆ ಬಿಲ್ಕುಲ್ ಇಲ್ಲ ಅಂತ ಹೇಳಿದ್ದಾರಂತೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಹೈಕಮಾಂಡೇ ನಿಮ್ಮನ್ನೇನಾದ್ರೂ ಸಿಎಂ ಮಾಡುತ್ತೆ ಅಂದ್ರೆ ಅದಕ್ಕೆ ನನ್ನ ಅಭ್ಯಂತರ ಇಲ್ಲ, ಬಟ್ ಈಗಾಗಲೇ ನನ್ನ ಸ್ಟ್ಯಾಂಡ್ ಅನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಸಿದ್ದರಾಮಯ್ಯನವ್ರ ಪರವಾಗೇ ಇರ್ತೀನಿ ಅಂತ. ಆ ಮಾತನ್ನು ಈಗಲೂ ರಿಪೀಟ್ ಮಾಡ್ತೀನಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ನೀವು ಕೂಡ ಹೇಳಿದ್ದೀರಾ ಅಲ್ವಾ. ನಾನಂತೂ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತೀನಿ, ಈಗಿದ್ದೀನಿ, ಮುಂದೆ ಕೂಡ ಇರ್ತೀನಿ ಅಂತ ಹೇಳಿ ಡಿಕೆಶಿಗೆ ಕಡ್ಡಿ ಮುರಿದಂತೆ ರಾಜಣ್ಣ ಹೇಳಿದ್ದಾಗಿ ಮೂಲಗಳ ಮಾಹಿತಿ ಇದೆ. ಹೈಗ್ರೌಂಡ್ಸ್ ಬಳಿ ಇರುವ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಮಾತುಕತೆಯನ್ನ ನಿಮ್ಮ ಮುಂದೆ ಪವರ್ ಟಿವಿ ತೆಗೆದಿಡ್ತಾ ಇದೆ. ಯಾವುದೇ ರೀತಿಯಾದ ಇದನ್ನೊಂದು ಆಮಿಷ ಅಂತ ಕೂಡ ಕರಿಬಹುದು. ಒಂದು ಭರವಸೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್, ನಿಮ್ಮನ್ನ ಸಚಿವ ಸ್ಥಾನದಿಂದ ಏನು ವಜಾ ಮಾಡಲಾಗಿದೆ ವಾಪಸ್ ಸೇರಿಸ್ಕೊಳ್ಳುವಂತ ಪ್ರಯತ್ನ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗ MLC ರಾಜೇಂದ್ರ ಏನಿದ್ದಾರಲ್ಲ ಅವರಿಗಾದ್ರೂ ಮಂತ್ರಿ ಮಾಡ್ತೀನಿ ನಾನು ಅನ್ನುವಂತ ಒಂದು ಭರವಸೆಯನ್ನು ಕೊಟ್ರಂತೆ. ಬಟ್ ಸ್ಟಿಲ್ ನಾನು ಇದ್ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ, ಹೈಕಮಾಂಡೇ ತೀರ್ಮಾನ ತಗೊಂಡು ನಿಮ್ಮನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನೋದಾದ್ರೆ ಅದಕ್ಕೆ ನನ್ನ ಅಭ್ಯಂತರ ಇಲ್ಲ, ಬಟ್ ನೀವೇ ಕಸರತ್ತು ಮಾಡಿ ನಾನು CM ಸ್ಥಾನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನುವಂಥ ತಂತ್ರ ಪ್ರಯತ್ನಗಳನ್ನು ಏನು ಮಾಡ್ತೀರಲ್ಲ ಅದಕ್ಕೆ ನನ್ನ ಸಹಮತ ಇಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಫ್ಲೋರ್ ಟೆಸ್ಟು ನಂಬರು ಮಾತ್ರವಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಭಾಗವಾಗಿ ಡಿಕೆಶಿ ಅವ್ರು ಮಾಡ್ತಿರೋ ಕಸರತ್ತಿಗೆ ಕೆಎನ್ ರಾಜಣ್ಣ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ, ನಕಾರ ಸಿಕ್ಕಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಸೊ ಈ ಮಾತುಕತೆಯ ಸ್ವಾರಸ್ಯ, ಹೈಲೈಟ್ಸು ಏನೇನೆಲ್ಲ ಇತ್ತು? ಪ್ರಜ್ವಲ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಒಂದು ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರಲ್ಲೂ ಕೂಡ ಖುದ್ದು ಸತೀಶ್ ಜಾರಕಿಹೊಳಿ ಅವರನ್ನ 2 ಬಾರಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಈಗ ತಮ್ಮ ಕಡು ವಿರೋಧಿ ಕೆಎನ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ಅವರ ಜೊತೆನೂ ಕೂಡ ಮಾತುಕತೆ ನಡೆಸಿರ್ತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿದೆ. ಯಾಕೆಂತಂದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಜನವರಿ ಒಳಗಡೆ CM ಸ್ಥಾನಕ್ಕೆ ಏರ್ಬೇಕು ಅಂತ ಬಹಳಷ್ಟು ಒಂದು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಾಸಕರ ಬೆಂಬಲ ಇಲ್ಲ, ಮತ್ತೆ ಹಿರಿಯ ಸಚಿವರು ಯಾರು ಕೂಡ ತಮ್ಮ ಬೆನ್ನಿಗೆ ನಿಲ್ತಾ ಇಲ್ಲ ಅನ್ನೋ ಒಂದು ವಿಚಾರನು ಕೂಡ ಅವ್ರಿಗೆ ಒಂದಷ್ಟು ಟೆನ್ಷನ್ ಅಂತ ತಂದಿಟ್ಟಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸೂಚನೆ, ಅವರ ಒಂದು ಸಲಹೆ ಮೇರೆಗೆ ತಮ್ಮ ವಿರೋಧಿಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಅವರ ಒಂದು ಬೆಂಬಲವನ್ನ ಗಿಟ್ಟಿಸ್ಕೊಳ್ತಕ್ಕಂತ ಕಸರತ್ತನ್ನ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ನಿನ್ನೆ ಕೆಎನ್ ರಾಜಣ್ಣ ಅವರ ಅತಿಥಿ ಗೃಹಕ್ಕೆ ಹೋಗಿ ಖುದ್ದು ಡಿಕೆ ಶಿವಕುಮಾರ್ ಅವರು ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. CM ಸ್ಥಾನಕ್ಕೆ ತಮ್ಮ ಬೆಂಬಲ ಬೇಕು, ನಮ್ಗೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆದಷ್ಟು ಒಂದ್ ವೇಳೆ ನಾನು CM ಆದ್ರೆ ತಮ್ಮನ್ನ ನನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇಲ್ಲದೇ ಇದ್ದಂತ ಒಂದು ಪಕ್ಷದಲ್ಲಿ ತಮ್ಮ ಮಗ ಕೆಎನ್ ರಾಜೇಂದ್ರ ಏನಿದ್ದಾರೆ ಅವ್ರಿಗೂ ಕೂಡ ಮಂತ್ರಿ ಕೊಡ್ತಕ್ಕಂತ ಒಂದು ನಿಟ್ಟಲ್ಲಿ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ಎಲ್ಲಾ ಒಂದು ಆಫರ್ ಅನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಏನಾದ್ರೂ ತಮ್ಮನ್ನ CM ಮಾಡಿದ್ರೆ ನಮ್ದು ಯಾವುದೇ ಅಭ್ಯಂತರವಿಲ್ಲ, ಆದ್ರೆ ನಾನು ಸಿದ್ದರಾಮಯ್ಯನವರ ಒಂದು ಜೊತೆಗೂಡಿ ಕೆಲಸ ಮಾಡ್ತಾ ಇದೀವಿ, ಅವ್ರನ್ನು ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತನ್ನ ಕಡ್ಡಿ ಮುರಿದಂತೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಭೇಟಿ ಏನಿದೆ ಇದು ಸಂಪೂರ್ಣವಾಗಿ ವಿಫಲ ಆಗಿದೆ. ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ಯಾವುದೇ ಒಂದು ಆಫರ್ ಅನ್ನು ಕೂಡ ಒಪ್ಪಿಲ್ಲ ಅನ್ನೋ ಒಂದು ಮಾತು ಇಲ್ಲಿ
ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ KN ರಾಜಣ್ಣ ಅವರ ಮಂತ್ರಿಗಿರಿ ಹೋಗೋದಕ್ಕೂ ಕೂಡ DK ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗರು ಕಾರಣ ಅನ್ನೋ ಒಂದು ಆರೋಪ ಇದೆ. ಅದೇ ಕೋಪ KN ರಾಜಣ್ಣ ಮತ್ತೆ ಅವರ ಪುತ್ರನಿಗೂ ಕೂಡ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ತಮ್ಮ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ನಿರಂತರವಾಗಿ ತಮ್ಮ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಮಂತ್ರಿಗಿರಿಯನ್ನ ಕಸಿದುಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಅನ್ನೋ ಒಂದು ಕೋಪನೂ ಕೂಡ KN ರಾಜಣ್ಣ ಅವರಿಗೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅವರು ನಿರಂತರವಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುಸ್ಕೊಂಡು ಬರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಹಿಂದ ನಾಯಕತ್ವವನ್ನ ಗಟ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಮತ್ತೆ ಅವ್ರ ಟೀಮ್ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ನಾವು ಬಿಟ್ಟು ಬರೋದಿಲ್ಲ ಅನ್ನೋ ಒಂದು ಮಾತನ್ನ DK ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ KN ರಾಜಣ್ಣ ತಿಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಪ್ರಜ್ವಲ. ವೆಲ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.